ಏನು ಕರ್ನಾಟಕ ರಾಜ್ಯದಲ್ಲಿ ದಲಿತರು ಮತ್ತು ಹಿಂದುಳಿದ ಜಾತಿಗಳ ಮತಗಳಿಂದ ಅಧಿಕಾರಕ್ಕೆ ಬಂದಂಥ ಮತ್ತು ದಲಿತ ಅಭ್ಯುದಯ ಮತ್ತು ದಲಿತ ಉನ್ನತೀಕರಣದ ಬಗ್ಗೆ ಜಪ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಇವತ್ತು ದಲಿತರು ಮತ್ತು ಹಿಂದುಳಿದ ಜಾತಿಗಳ ಒಂದು ಸಮಾಧಿ ಮಾಡೋಕ್ಕೆ ಹೊರಟಿದೆ. ಅದು ಆಯವ್ಯಯದಲ್ಲಿ ಮತ್ತು ಏನು ಇವತ್ತು ಬಡ್ಜೆಟ್ನಲ್ಲಿ ಶೋಷಿತ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ವರ್ಗದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ಹಣವನ್ನು ಅನ್ಯ ಉದ್ದೇಶಗಳಿಗೆ, ಅನ್ಯ ಯೋಜನೆಗಳಿಗೆ ಬಳಸ್ಕೊಳ್ಬಾರ್ದು ಅಂತಕ್ಕಂಥ ಒಂದು ನಿಯಮ ಇದ್ದಾಗಲೂ ಕೂಡ ಇವತ್ತು ಎಲ್ಲ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ದಂಥ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸಿ, ಪ್ರಬುದ್ಧ ಯೋಜನೆಯನ್ನು ಸ್ಟಾಪ್ ಮಾಡಿ, ಇವತ್ತು ದಲಿತರ ಉನ್ನತೀಕರಣವನ್ನು ಕಡೆಗಣಿಸಿ, ಶೋಷಿತ ಸಮುದಾಯಗಳ ಒಂದು ಏಳಿಗೆಯನ್ನು ಧಿಕ್ಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದ ವೈಯಕ್ತಿಕ ಮತ ಬ್ಯಾಂಕನ್ನು ವೃದ್ಧಿಗೊಳಿಸ್ಕೊಳ್ಳೋದಕ್ಕಾಗಿ, ತನ್ನ ಪಕ್ಷಕ್ಕೆ ವೈಯಕ್ತಿಕ ಲಾಭ ಮಾಡ್ಕೊಳ್ಳೋದಕ್ಕಾಗಿ ಈ ಏನು ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಹಣ ಏನಿದೆ ಪರಿಶಿಷ್ಟ ಜಾತಿ ವರ್ಗಗಳ ಏಳಿಗೆಗೋಸ್ಕರ, ಈ ದುಡ್ಡನ್ನು ಶಕ್ತಿ ಯೋಜನೆಗೆ ಬಳಸ್ತಕ್ಕಂಥದ್ದು, ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ತಕ್ಕಂಥದ್ದು ಮತ್ತು ಏನು ಉಚಿತ ಕರೆಂಟ್ ನೀಡ್ತಕ್ಕಂಥ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಮಾಡ್ತಕ್ಕಂಥ ದೊಡ್ಡ ದ್ರೋಹ ಆಗಿದೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಇದು ಯಾವುದೇ ಕಾರಣದಿಂದ ಅನ್ಯ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದಲ್ಲ. ಆದಾಗಲೂ ಕೂಡ ಇದನ್ನು ಬಳಸ್ತಾ ಇರೋ ಉದ್ದೇಶ ಏನು? ಇದನ್ನು ಎಲ್ಲಿ ಅವ್ರು ಹೇಳ್ತಾ ಇರೋದೇನು? ಎಸ್ ಸಿ ಎಸ್ ಟಿಗಳು ಬಸ್ಸಲ್ಲಿ ಓಡಾಡ್ತಾರೆ, ಎಸ್ ಸಿ ಎಸ್ ಟಿಗಳು ನೀರು ಬಳಕೆ ಮಾಡ್ತಾ ಇದ್ದಾರೆ, ಎಸ್ ಸಿ ಎಸ್ ಟಿಗಳು ಕರೆಂಟ್ ಬಳಕೆ, ಹೌದು ಕರೆಂಟ್ ಬಳಕೆ ಮಾಡ್ತಾ ಇದ್ದಾರೆ, ನೀರು ಬಳಕೆ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಬಳಕೆ ಮಾಡ್ತಾ ಇದ್ದಾರೆ. ನೀರನ್ನು ಯಾವುದೇ ಕೆರೆ ಕಟ್ಟೆಗಳಿಂದ ನಾಲೆಗಳ ಮುಖಾಂತರ ಹರಿಸುವಾಗ ತೂಬಿನ ಮುಖಾಂತರ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿಗಳ ಜಮೀನು ಎಷ್ಟಿದೆ, ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಇದೆಷ್ಟಿದೆ ಅದನ್ನು ನೋಡಬೇಕು. ಮತ್ತು ಎಸ್ ಸಿ ಪರಿಶಿಷ್ಟ ಜಾತಿ ವರ್ಗದ ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ಯೋಜನೆ ಹಣವನ್ನು ಮೀಸಲಿರ್ತಕ್ಕಂಥ ಹಣವನ್ನು ಬಳಸ್ಕೊಳ್ಳೋದಾದರೆ ಆ ಯೋಜನೆನೇ ಬೇಡ, ನಿಲ್ಲಿಸಿ ಅದನ್ನು ಈ ಕೂಡಲೇ ಬೇಷರತ್ತಾಗಿ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತೀನಿ. ಮತ್ತು ಎಸ್ ಸಿ ಎಸ್ ಟಿಗಳ ದುಡ್ಡನ್ನು ನೀವು ಮೀಸಲಿಟ್ಟಿರ್ತಕ್ಕಂಥ ದುಡ್ಡನ್ನು ಆಂಧ್ರ ಪ್ರದೇಶದ ಚುನಾವಣೆಗೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಜಾರ್ಖಂಡ್ ರಾಜ್ಯದ ಚುನಾವಣೆಗೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಬಿಹಾರ ರಾಜ್ಯದ ಚುನಾವಣೆಗಳಿಗೆ ಬಳಕೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದೇನು ಇದನ್ನು ಆದ್ದರಿಂದ ಎಸ್ ಸಿ ಎಸ್ ಟಿಗಳ ಹಣವನ್ನು ದುರ್ಬಳಕೆ ಮಾಡಿಕೊಂಡವ್ರ ಮೇಲೆ ನೀವು ಪರಿಶಿಷ್ಟ ಜಾತಿ ವರ್ಗಗಳ ಮೇಲಿನ ದೌರ್ಜನ್ಯ ತಡೆ ಅಡಿನಲ್ಲಿ ಅಟ್ರಾಸಿಟಿ ಆಫ್ ಎಸ್ ಸಿ ಎಸ್ ಟಿ 89 ಆ್ಯಕ್ಟ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಇದೆ. ಹೀಗಿದ್ದಾಗಲೂ ಕೂಡ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ನಿಸ್ಸಂಕೋಚವಾಗಿ, ನಿರ್ಭಯವಾಗಿ ಈ ದುಡ್ಡನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಆದ್ದರಿಂದ ಯಾರ್ಯಾರು ಈ ರೀತಿ ಬಳಕೆ ಮಾಡಿದರೆ ಆ ಬಳಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಈ ಹಣ ಇರ್ತಕ್ಕಂಥದ್ದು ಸಾಮಾಜಿಕ ಅಸಮಾನತೆಯನ್ನು ಸರಿಪಡಿಸೋದಕ್ಕೆ ಮತ್ತು ಪರಿಶಿಷ್ಟ ಜಾತಿ ವರ್ಗದ ಒಳಗಡೆ ಇರ್ತಕ್ಕಂಥ ಜನರ ಅನ್ಯಾಯವನ್ನು, ನ್ಯಾಯದಾನವನ್ನು ಮಾಡಲಿಕ್ಕೆ ಮತ್ತು ಅವರ ಏಳ್ಗೆಯನ್ನು ಬಯಸಲಿಕ್ಕೆ, ಶೈಕ್ಷಣಿಕ ಪ್ರಗತಿ ಸಾಧಿಸಲಿಕ್ಕೆ ಮತ್ತು ಏನು ಇವತ್ತು ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿ ನಡೀತದೆ, ಆ ಇಂಡಸ್ಟ್ರಿಯಿಂದ ಅವರು ಜೀವನ ಕಟ್ಕೊಳ್ಳೋದಕ್ಕೆ, ಬದುಕು ಕಟ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಈ ಮೀಸಲಿಟ್ಟಿರ್ತಕ್ಕಂಥ ದುಡ್ಡು. ಇದನ್ನು ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಎಸ್ ಸಿ ಎಸ್ ಟಿಗಳ ಸಂಘ ಇದೆಯಲ್ಲ, ಪರಿಶಿಷ್ಟ ಜಾತಿ ವರ್ಗಗಳೊಳಗಡೆ ಇರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ, ಬಹುಜನ ಚಳುವಳಿ ಮತ್ತು ಇತರ ಯಾವುದೇ ಮಾದಿಗ ದಂಡೋರ, ಇಂಥ ಅನೇಕ ಚಳುವಳಿಗಳನ್ನು ಇವತ್ತು ಒಳ ಮೀಸಲಾತಿ ಹೆಸರಿನಲ್ಲಿ ಡಿವೈಡ್ ಮಾಡಿಬಿಟ್ಟಿದ್ದೀರಾ. ಈ ಒಳ ಮೀಸಲಾತಿ ಹೆಸರಿನಲ್ಲಿ ಡಿವೈಡ್ ಮಾಡಿ ಅವರೇ ಚಪ್ಪಲಿ ತಗೊಂಡು ಹೊಡ್ಕೊಳ್ತಕ್ಕಂಥ ಹೋರಾಟಕ್ಕೆ ಅವ್ರನ್ನ ಹಚ್ಚಿದ್ದೀರ ಐಡಿಯಾ ಕೊಟ್ಟು. ಮತ್ತು ಅವ್ರು ಬಾರ್ಗಳು ತಗೊಂಡು, ಚೌಟಿ ತಗೊಂಡು ಹೊಡ್ಕೊಳ್ತಕ್ಕಂಥ ಒಂದು ದುರ್ನಡತೆಯ ಹೋರಾಟಕ್ಕೆ ಅವ್ರನ್ನ ಇಳಿಸಿದ್ರ. ಹೋರಾಟದ ಹಾದಿ, ಹೋರಾಟದ ದಿಕ್ಕು ದೆಸೆಗಳೆಲ್ಲವೂ ಬದಲಾಗೋಗಿದೆ. ಇವತ್ತು ನೋಡ್ಬೇಕು ನೀವು, ಆ ಭಾಸ್ಕರ್ ಪ್ರಸಾದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಚಪ್ಪಲಿ ತಗೊಂಡು ಅವನೇ ಹೊಡ್ಕೊಳ್ತಿದ್ದಾನೆ ಅಂತಂದರೆ ಹೋರಾಟ ಹೆಂಗಿದೆ? ಒಂದು ಸರ್ಕಾರವನ್ನು ಮಣಿಸಬೇಕು ಅಂತಂದರೆ, ಒಂದು ಸರ್ಕಾರವನ್ನು ಮಾತುಕತೆಗೆ ಕರಿಬೇಕು ಅಂತಂದರೆ, ಒಂದು ಎಸ್ ಸಿ ಎಸ್ ಟಿಗಳು ಒಲೆಮಾದಿಗರ ಮೀಸಲು ಹಣವನ್ನು ಮತ್ತು ಬೋವಿ ಸಮಾಜದ ಮೀಸಲು ಹಣವನ್ನು, ವಾಲ್ಮೀಕಿ ಸಮಾಜದ ಮೀಸಲು ಹಣವನ್ನು, ಲಂಬಾಣಿ, ಕೊರಮ, ಕೊರಚರ, ಅಲೆಮಾರಿ ಸಮಾಜದ ದುಡ್ಡನ್ನು ಇವತ್ತು ಈ ಅನ್ಯ ಯೋಜನೆಗಳಿಗೆ ಬಳಸ್ಕೊಳ್ತಿದ್ದಾರೆ ಅಂತ ಅಂದಾಗ ಎಸ್ ಸಿ ಎಸ್ ಟಿಗಳ ಒಳಗಡೆ ಇರ್ತಕ್ಕಂಥ ಪ್ರಬುದ್ಧ ನಾಯಕರಿದಾರಲ್ಲ, ಈ ದಲಿತ ಸಂಘರ್ಷ ಸಮಿತಿಗಳಲ್ಲಿ ಒಡೆದೋಗಿರ್ತಕ್ಕಂಥ ಬಣಗಳಲ್ಲಿರ್ತಕ್ಕಂಥ ನಾಯಕರು, ಈ ಬಹುಜನ ಚಳುವಳಿಲಿರ್ತಕ್ಕಂಥ ನಾಯಕರು ಮತ್ತು ಶೋಷಿತ ಸಮಾಜಗಳನ್ನು ಸಂಘಟನೆ ಮಾಡ್ತಕ್ಕಂಥ, ಸಶಕ್ತವಾಗಿ ರಚನಾತ್ಮಕವಾಗಿ ಸಂಘಟನೆ ಮಾಡ್ತಕ್ಕಂಥ ನಾಯಕರುಗಳಿದ್ದಾರಲ್ಲ, ಆ ನಾಯಕರುಗಳು ಒಂದು ಸರ್ಕಾರದ ವಿರುದ್ಧ ಒಂದು ಆಂದೋಲನವನ್ನಾಗಿ ರೂಪುಗೊಳಿಸಬೇಕು. ಈ ಆಂದೋಲನ ರೂಪುಗೊಳ್ಳೋದ್ರ ಬದಲಾಗಿ ಒಳ ಮೀಸಲಾತಿ ಹೆಸರಲ್ಲಿ ಮಾದಿಗರ ಮೀಸಲಾತಿನ ಒಲೆಯರ್ ತಿಂದ್ಬಿಟ್ಟವ್ರೆ, ಒಲೆಯರ್ ಮೀಸಲಾತಿನ ಕುರುಬರು ತಿಂದ್ಬಿಟ್ಟಾರೆ, ಕುರುಬರು ಮೀಸಲಾತಿನ ಒಡ್ರು ತಿಂದ್ಬಿಟ್ಟಾರೆ, ಒಡ್ರ ಮೀಸಲಾತಿನ ಸವಿತಾ ಸಮಾಜದವ್ರು ತಿಂದ್ಬಿಟ್ಟಾರೆ. ಈ ಅಪನಂಬಿಕೆಗಳನ್ನು, ಈ ಒಂದು ಪರಸ್ಪರ ಕಚ್ಚಾಡುವ ಗುಂಪುಗಳನ್ನಾಗಿ ನೀವು ಮಾಡಿಬಿಟ್ಟಿದ್ರಲ್ಲ ಸರ್ಕಾರದವರು.
ಈ ಒಂದು ಪರಸ್ಪರ ಕಚ್ಚಾಡುವ ಗುಂಪುಗಳನ್ನಾಗಿ ಅವ್ರನ್ನ ರೂಪಿಸಿರೋದ್ರಿಂದ ಇವತ್ತು ಸರ್ಕಾರದ ವಿರುದ್ಧವಾದಂಥ ಯಾವುದೇ ಹೋರಾಟಗಳು ನಡೀತಾ ಇಲ್ಲ. ಸೊ ಆದ್ದರಿಂದ ಈ ನಿರ್ದಾಕ್ಷಣ್ಯವಾಗಿ ಮತ್ತು ನಿರ್ಭಯವಾಗಿ ನೀವು ಈ ಪರಿಶಿಷ್ಟ ಜಾತಿ ವರ್ಗದ ಹಣದ ನಿಧಿಗೆ ಕನ್ನ ಹಾಕಿ ನೀವು ದರೋಡೆ ಮಾಡ್ತಾ ಇದ್ದೀರಾ ಸರ್ಕಾರದವರು ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಆದ್ದರಿಂದ ಏನು ಇವಾಗ ಪರಿಶಿಷ್ಟ ಜಾತಿ ವರ್ಗದವರ ಅಭ್ಯುದಯಕ್ಕೆ, ಏಳ್ಗೆಗೆ, ಉನ್ನತೀಕರಣಕ್ಕೆ ಮತ್ತು ಉನ್ನತ ವ್ಯಾಸಂಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಆಯವ್ಯಯದ ದುಡ್ಡಿದೆ, ಬಜೆಟನ್ನು ದುಡ್ಡಿದೆ, ಅದು ಸಂವಿಧಾನಾತ್ಮಕವಾಗಿ ಅದಕ್ಕೆ ಖರ್ಚು ಮಾಡಬೇಕಾಗಿರೋದೇ ಹೊರತು ಅನ್ಯ ಯೋಜನೆಗಳಿಗೆ ಬಸ್ಸಲ್ಲಿ ಓಡಾಡೋರಿಗೆ, ಕರೆಂಟ್ ಉರಿಸ್ತಕ್ಕಂಥವ್ರಿಗೆ, ಮತ್ತು ತೂಬನಲ್ಲಿ ನೀರು ಬಳಸ್ತಕ್ಕಂಥವ್ರಿಗೆ ಮತ್ತು ಇನ್ಯಾವುದೋ ಯುವ ನಿಧಿ ಹೆಸರಿನಲ್ಲಿ ಇಲ್ಲದೇ ಇರತಕ್ಕಂಥ ಯೋಜನೆಗಳನ್ನು ಸೃಷ್ಟಿ ಮಾಡಿ ಈ SC STಗಳ ದುಡ್ಡನ್ನು ಬಳಕೆ ಮಾಡಿಕೊಂಡು SC STಗಳ ಬಾಯಿಗೆ ಮಣ್ಣು ಸುರಿತಕ್ಕಂಥ ಕಾಂಗ್ರೆಸ್ನ ಗಾಂಧಿವಾದದ ಗೋಸುಂಬೆ ಬಣ್ಣ ಇದೆಯಲ್ಲ, ಆ ಬಣ್ಣವನ್ನು ಮೊದಲು ಬಿಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ಯೋಜನೆಗಳಿಗೆ ಏನು ದುಡ್ಡನ್ನು ನೀವು ರಿಲೀಸ್ ಮಾಡಿದಿರ, ಈ ಯೋಜನೆಗಳಿಗೆ ಬಳಕೆ ಮಾಡಿ ಪರಿಶಿಷ್ಟ ಜಾತಿಯವ್ರನ್ನ ಅಭ್ಯುದಯವನ್ನು ಕಾಣಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಸ್ನೇಹಿತರೆ.